ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಗೌರಿ ಕಲ್ಯಾಣ ಸೀರಿಯಲ್ ಏನೆಲ್ಲ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಮಿಸ್ ಮಾಡ್ದೆ ನೋಡಿ. ಈ ಕಡೆ ನಿಕೇತು ಮನೆಯವರ ಮುಂದೆ ಗೌರಿನ ತುಂಬಾ ಸಿಗಿಸ್ಬಿಟ್ಟಿರ್ತಾನೆ, ಅಂದರೆ ತುಂಬಾ ಸಂಚು ಹಾಕಿರ್ತಾನೆ. ಬಟ್ ಅವನ್ನೆಲ್ಲ ಪ್ಲ್ಯಾನನ್ನು ಗೌರಿ ಉಲ್ಟಾ ಮಾಡಿದ್ದಾಳೆ. ಯಾವ ಥರ ಅಂತಂದರೆ ಪ್ರೆಸ್ ಮೀಟನ್ನು ಕರೆಸಿ ಗೌರಿ ಎಲ್ಲರ ಮುಂದೆನೇ ತಕ್ಕ ಉತ್ತರ ಕೊಡ್ತಾಳೆ. ನಾನು ಕೇಳಿದರೆ ಎಷ್ಟು ಬೇಕೋ ಅಷ್ಟು ದುಡ್ಡು ನನ್ನ ಗಂಡನ ಮನೆಯವರೇ ಕೊಡ್ತಾರೆ, ಆದರೆ ನಾನು ನಂಬಿರುವಂಥ ಕಲಾ ಸರಸ್ವತಿ ನನಗೆ ದುಡ್ಡು ಕೊಡ್ತಾ ಇರಬೇಕಾದ್ರೆ ನಾನೇಕೆ ಇನ್ನೊಬ್ಬರ ಮೇಲೆ ಆಧಾರವಾಗಿರಲಿ? ಇದು ನನ್ನ ವ್ಯಕ್ತಿತ್ವ. ಗೌರಿ ಪ್ರೆಸ್ ಮುಂದೆ ಎಲ್ಲರ ಮುಂದೆ ಹೇಳ್ತಾ ಇರ್ತಾಳೆ. ಮನೆಯಲ್ಲಿ ಟಿ ವಿಯಲ್ಲೇ ನೋಡ್ತಾ ಇರ್ತಾರೆ ಮನೆಯವರೆಲ್ಲರೂ. ನನ್ನ ಜೀವನ, ನನ್ನ ಅಸ್ತಿತ್ವ, ನನಗೆ ನನ್ನ ಗಂಡನ ಮನೆ ಎಲ್ಲ ಕೊಟ್ಟಿದೆ. ಅದು ಐಶ್ವರ್ಯ ಮಹಾಲಕ್ಷ್ಮಿ ಇರೋ ಮನೆ ಅಲ್ಲ, ಕಲಾ ಸರಸ್ವತಿಯನ್ನು ಪೂಜಿಸೋ ಮನೆ. ನನ್ನ ಗಂಡನ ಕಂಪ್ನಿಯಲ್ಲಿ ಕೆಲಸ ಮಾಡೋ ಅಷ್ಟು ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ, ಚಿಕಿತ್ಸೆಗೆ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ. ವರ್ಷಕ್ಕೆ ದಾನ ಧರ್ಮ ಅಂತ ಕೋಟಿಗಟ್ಟಲೆ ಖರ್ಚು ಮಾಡೋ ಪುಣ್ಯದ ಮನೆ ಅದು ಅಂತ ಗೌರಿ ಪ್ರೆಸ್ ಮುಂದೆ ಎಲ್ಲ ಹೇಳ್ತಾ ಇರ್ತಾರೆ. ಈ ಕಡೆ ಅನಿಕೆ ತಮ್ಮ ಹೇಳ್ತಾರೆ, ವಾಟ್ಸೋ ಎವರ್ ಇವಳ ಓವರ್ ಬುದ್ಧಿವಂತಿಕೆಯಿಂದ ನಮ್ಮ ಇಮೇಜ್ ಎಲ್ಲ ಡ್ಯಾಮೇಜ್ ಆಯಿತು ಅಂತ ಅನಿಕೆ ತಮ್ಮ ಓವರಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಗೌರಿ ಅತ್ತೆ ಹೇಳ್ತಾ ಇರ್ತಾರೆ ಮನೆಯವರೆಲ್ಲ ಮುಂದೆ, ಅದು ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಮನೆಯವ್ರನ್ನೆಲ್ಲ ಕೇಳಬೇಕಾಗಿತ್ತು ಅಂತ ಅವ್ರ ಅತ್ತೆ ಹೇಳಿದಾಗ ಈ ವಿಡಿಯೋ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಮಿಸ್ ಮಾಡದೆ ಒತ್ತಿ. ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದ್ರೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ನೆಕ್ಸ್ಟ್ ವಿಡಿಯೋ.